ಇಲ್ಲ ಇಲ್ಲ ನೋಡಪ್ಪ, ನಾನು ಗೋವಾ ಕರ್ಕೊಂಡು ಹೋಗ್ಬಿಡ್ತೀನಿ ನಿನ್ನ. ಅಣ್ಣ ನೀನ್ ಕಾಲ್ ಕಟ್ಕೊತೀನಿ ನಾನು. ಮಾಗಡಿ ರೋಡ್ ಕೊಟ್ಟಿಗೆಪಾಳ್ಯ. ಕೊಟ್ಟಿಗೆಪಾಳ್ಯ. ಹಾ, ಬರ್ತೀರಾ? ನಾವು ಕೆಂಗೇರಿ ಹೋಗ್ಬೇಕು. ಬನ್ನಿ, ಹಂಗೆ ಬಿಡ್ತೀವಿ. ಆ ಕಡೆನೇ ಹೋಗೋದು. ಕೆಂಗೇರಿ. ಹಾ, ಸೀಟ್ ಬೆಲ್ಟ್ ಹಾಕೊಂಡ್ಬಿಡೋಣ ಸ್ವಲ್ಪ. ಅದೇ ನೀವೇನು ಕೆಲಸ ಮಾಡ್ತೀರಾ? ಸಿವಿಲ್ ಗಾರೆ ಕೆಲಸ. ಓ, ಮೇಸ್ತ್ರಿಗಳೆಲ್ಲ ಏನ್ ಮಾಡ್ತಾರೆ, ಬೆಳಗ್ಗೆ ಎಣ್ಣೆ ಹೊಡ್ಕೊಂಡು ಹೋಗ್ಬಿಟ್ಟು ಮನಿಕೊಂಡ್ಬಿಡ್ತಾರಂತೆ ಕೆಲಸ ಮಾಡ್ತಂಗೆ. ಹೌದಾ? ಎಲ್ಲರೂ ಮಾಡ್ತಾರ ಅದೇ ಥರ. ಅದೇ ನೀಟಾಗಿ ಕೆಲಸ ಮಾಡೋರು ಇರ್ತಾರಲ್ವಾ? ಫ್ಲೋರ್ ಮೇಲೆ ಮಾಡ್ಬೇಕಾದ್ರೆ ಎಣ್ಣೆ ಹೊಡ್ಕೊಂಡು ಮಾಡಿದ್ರೆ ಕೆಳಗೆ ಇಳಿಸ್ ಕಳಿಸ್ತಾರೆ ಅಷ್ಟೇ. ಅಣ್ಣ ಇಲ್ಲೇ ನಿಲ್ಸ್ಬಿಡ್ರಿ ಅಣ್ಣ. ಯಾಕಪ್ಪ? ಇಲ್ಲ, ನಂಗೆ ಅರ್ಜೆಂಟ್ ಕೆಲಸ ಇತ್ತು. ಎಷ್ಟೈತೆ ಅಣ್ಣ? ಎಲ್ಲತ್ತಿದ್ದು ಗೊರವಂಟೆ ಪಲ್ಯ ಅಲ್ಲ? ಹೌದು. 20 ರೂಪಾಯಿ. ಸುಮ್ಮನೆ ಕೂತಿದ್ದೆ, ಯಾಕೋ ಅರ್ಜೆಂಟಾಗಿ ಹಿಡಿದ್ಬಿಟ್ಟು. ನಮ್ಗೇನಪ್ಪ, ಇವ್ರಾದ್ರೆ ಇನ್ನೊಬ್ರು ಮುಂದೆ ಸಿಗ್ತಾರಲ್ವಾ? ಅಷ್ಟೇ. ಏನೋ ಬಿಟ್ಟೋಗಂಗ ಅವನಲ್ಲ, ಏನಾದ್ರು ಸುಟ್ಕೇಸ್ ಇದೆಯಾ? ಏನು ಬಿಟ್ಟೋಗ್ಬಿಟ್ಟವನೇ ನೋಡಿ. ಯಾರ್ದೇನು ಅವನದೇ ಸುಟ್ಕೇಸ್ ಅದು. ಮಿಲ್ಟ್ರಿ ಕೊಡ್ತಾನೆ. ಆಮೇಲೆ ಹಾಂ ನೋಡಿ ಸರ್, ತೂಕ ಇದೆಯಾ ಏನಂತ ಗೊತ್ತಿಲ್ಲ. ಆಮೇಲೆ ಎತ್ತ ಗೊತ್ತು ಸಿಗಿಸ್ಬಿಟ್ಟ. ಆಮೇಲೆ ನಮ್ಮನ್ನು ನಾವು ಗಾರೆ ಕೆಲಸ ಮಾಡ್ಕೊಂಡು ಕೂಲಿ ಮಾಡ್ತಾರ. ಗೋಳಿ ಮಗಂಗೆ ಸೂಟ್ಕೇಸ್ ತಗೋಬೇಕು ಅಂತ ಏನಿಲ್ವಾ? ಏನು ಅಷ್ಟು ಅರ್ಜೆಂಟ್ ಹೋಗ್ಬಿಟ್ಟು ನಾನು ನೋಡ, ಅಲ್ಲೆಲ್ಲರೂ ಕಾಣಿಸ್ತಾನ ನೋಡಿ. ಅಯ್ಯಪ್ಪ ಶಿವ, ಇಳಿಸಿ ಕೆಳಗೆ ಪ್ರಶ್ನೆ. ಇರಿ ನೋಡೋಣ ಇದ್ರಲ್ಲಿ ಏನಿದ್ದು ನೋಡೋಣ ಅದು ಇಳಿಸ್ಬೇಡಿ ಇರೋಣ. ನಾವು ಗಾರೆ ಕೆಲಸ ಮಾಡೋದು. ದುಡ್ಡಣ್ಣ? ಸರಿ ಗೊತ್ತಾಯ್ತಪ್ಪ, ನಾನು ಇಳಿತೀನಿ ಕೆಳಗೆ. ಇಷ್ಟೊಂದು ದುಡ್ಡು ಐತೆ? ಎಷ್ಟಾರು ಇರಲಿ ಬಿಡಪ್ಪ, ಒಂದು 10 ಮಿನಿಟ್ ಕೊಡ್ತಾರಪ್ಪ. ಅಲ್ಲ, ಅವ್ನು ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾನೆ. ಇರಿ, ಅದೇನೆ ಕಳಿಸ್ತೀರಾ? ಸೂಪರ್ ಮಾಮಾ. ಯಪ್ಪ ಸ್ವಾಮಿ, ಅಲ್ಲ ಇಷ್ಟೊಂದು ದುಡ್ಡು ಗುರು. ಇಲ್ಲಿ ನೋಡು, ಎಷ್ಟು ದುಡ್ಡು ಐತೆ. ಬೇಡ ಕಣಪ್ಪ ನಮಗೆ. ಇಲ್ಲಿ ನೋಡಿ, ಇಲ್ಲಿ ಯಪ್ಪ, ಇಲ್ಲಿ ನೋಡು ಗುರು, ಸೂಟ್ ಕೇಸ್ ತುಂಬಾ ಐತೆ. ಇದೆಯಪ್ಪ. ಅಯ್ಯೋ, ತೆಗಿಸೋಣ ಸ್ವಲ್ಪ. ನಾನು ಇಳಿತೀನಿ ತೆಗೋಣ. ಇರೋಣ, ಇಬ್ರು ಹಂಚ್ಕೊಳ್ಳೋಣ. ಬೇಡಪ್ಪ, ನಿನ್ ದಮ್ಮೆ ಅಪ್ಪ. ನಮಗ್ ಬೇಡಪ್ಪ. ದೇವ್ರೇ, ಥ್ಯಾಂಕ್ ಯು ಗಾಡ್, ಥ್ಯಾಂಕ್ ಯು. ಯಪ್ಪ, ಇರ್ಗುರು, ನೀನು ಯಾಕೆ ಅವಸರ ಬಿಡ್ತೀಯಾ? ಇಬ್ರು ಹಂಚ್ಕೊಳ್ಳೋಣ. ಇರು. ಬೇಡಪ್ಪ, ನಿನ್ ದಮ್ಮೆ ಅಂತೀರಿ. ನಾನು ಇಳಿಸು. ಮಾತು ಕೇಳಿ. ಅಪ್ಪ ನಾ ಬಡವರು ನಾವು. ಅದಕ್ಕೆ ಬರೋಣ. ಏನು ಬೇಡಪ್ಪ, ನಾನು ಇಳಿಸೋಣ. ಅವ್ನು ಬರೋಷ್ಟಕ್ಕೆ ಹೋಗ್ಬಿಡೋಣ. ಇರಿ, ಬೇಡ, ಇಲ್ಲಿ ಬಂದ್ಬಿಟ್ರೆ ಆಮೇಲೆ ಅವ್ನು ಕೇಳ್ಬಿಟ್ರೆ ಸೂಟ್ ಕೇಸ್ನ ಕೇಳಿ ಬಿಡಿ. ನಾನು ಇಳಿಸಿ. ನೀವೇನ್ ತಲೆ ಕೆಡಿಸ್ಕೊಬೇಡ. ನಿಮಗೆ ಸೂಟ್ ಕೇಸ್ ಅಲ್ಲಿ ಅರ್ಧ, ನನ್ಗೆ ಅರ್ಧ. ಬೇಡಪ್ಪ, ನನಗೇನು ಬೇಡ. ಎಂಜಾಯ್ ಮಾಡೋಣ. 1 ರೂಪಾಯಿನೂ ಬೇಡಪ್ಪ, ನನಗೆ 1 ರೂಪಾಯಿ ಬೇಡ. ಯಾಕೆ? ನಾನು ಇಳಿದು ಬಿಡ್ತೀನಿ. ನನಗೆ ಬೇಡ. ಏನಾಗಲ್ಲ, ಬೇಡಪ್ಪ, ಬೇಡ. ನಾವು ನಿನ್ ದಮ್ಮೆ ಅಂತೀನಿ. ನೀನ್ ಆಮೇಲೆ ಯಾರಿಗಾರು ಹೇಳ್ಬಿಟ್ರೆ? ಯಾರು ಬೇಡಪ್ಪ. ಅಪ್ಪ, ನನಗೆ ಬೇಡಪ್ಪ. ನಾನು ಯಾರು ನಿನ್ಗರ್ಧ ನನ್ಗರ್ಧ ಗುರ್ಬೆ. ಬೇಡ. ಬೇಡ, ನಿನ್ಗರ್ಧ ನನ್ಗರ್ಧ. ಅಪ್ಪ, ನನಗೆ ಸದ್ಯಕ್ಕೆ ನಾನು ಗಾರೆ ಕೆಲಸ ಮಾಡೋದು. ನನಗೇನು ಬೇಡ. ನಾನು ಯಾರಿಗೂ ಬಾಯಿ ಬಿಡೋದಿಲ್ಲ. ಇಂಥದ್ದು ಏನು ಹೇಳಿದ್ರ. ನಾನು ಯಾವ ಕಾರಣಕ್ಕೂ ಯಾವುದು ಏನು ಬೇಕಾದ್ರೆ ತಗೊಳ್ಳಿ ನಂಬರ್ ನಂದ. ನಾನು ಯಾವ ಕಾರಣಕ್ಕೂ ನಮ್ಮ ಅಪ್ಪರ ಹಣ್ಗು, ನಮ್ಮ ತಾಯಿ ಹಣ್ಗು, ನಮ್ಮ ಮಕ್ಕಳ ಹಣ್ಗು ನಾವು ಬದುಕ್ತಾರೆ ಬಡವರು. ನಮ್ಗೆ ಏನು ಬೇಡಿ, ಇದು ಸುದ್ದಿನೇ ಬೇಡಿ. ನಮ್ಮ ಪಾಡಿಗೆ ನಾನು ಸುಮ್ಮನೆ ಹೋಗಿ ಕೆಲ್ಸಕ್ಕೆ ಹೋಗ್ತೀನಿ ಅಷ್ಟೇ. ನಾನು ಏನು ಹೇಳೋರು, ಯಾರ ಕಾರಣಕ್ಕೂ ಹೇಳೋದು. ನಮ್ಮ ತಾಯಿ ಹಣ್ಣು ಅಲ್ಲ ಅಣ್ಣ, ಬೇಡ ಅಣ್ಣ, ನಿಂದಮ್ಮೆ ಅಂತ ನಮ್ಗೆ ಅದು ಬೇಕಾಗಿಲ್ಲ. ಅಲ್ಲ ಅಣ್ಣ, ದುಡ್ಡುಗೋಸ್ಕರ ತಾನೇ ಅಣ್ಣ ನಾವು ಕಷ್ಟ ಪಡೋದು. ದುಡ್ಡು ಏನಣ್ಣ ನೀನು ಏನ್ ಮಾಡೋದಂತ ಗೊತ್ತಾಗ್ತಾ ಇಲ್ಲ ನನಗೆ. ಎಷ್ಟು ದುಡ್ಡು ಗುರು, ಎಷ್ಟಿರ್ತದೆ ಅಣ್ಣ ಅದ್ರಲ್ಲಿ? ಎಷ್ಟಾರ ಇರಲಿ ಅಣ್ಣ, ಬೇಡ. ನಾನು ಎಷ್ಟಿರ್ತದೆ ಅಣ್ಣ ನಿಮ್ಗೆ ಗೊತ್ತಿದ್ದಂಗೆ? ಗೊತ್ತಿಲ್ಲ ಅಣ್ಣ. ನಾನು 8 ಹೊತ್ತಾಯ್ತು, ನಾನು ಕೆಲ್ಸಕ್ಕೆ ಹೋಗಿ ಮೇಸ್ತ್ರಿ ಬೈತಾರಣ್ಣ.
ಅಲ್ಲ ಎಷ್ಟಿರ್ತದೆ ದುಡ್ಡು? ಎಷ್ಟಾರ ಇರ್ಲಿ ಅಣ್ಣ, ನಮ್ಗೆ ಬೇಕಾಗಿಲ್ಲ ಅದು. ನನ್ನ ಕೆಳಗೆ ಅಲ್ಲ ಕೇಳಿತ್ತು. ಯಪ್ಪ, ಬಿಡೋಣ ಹೋಗ್ಲಿ, ಅದು ಹೆಂಗಾರ ಮಾಡ್ಲಿ. ಎಷ್ಟು ದುಡ್ಡು ಎತ್ತಕ್ಕೆ ಆಯ್ತಲ್ಲ ಗುರು ಸೂಟ್ ಕೇಸು. ಬೇಡ ಅಣ್ಣ, ನಿಂದೊಮ್ಮೆ ಅಣ್ಣ, ನಾನು ಬಡವ ಅಣ್ಣ, ನಾನು ಇಷ್ಟು ದಿವಸಕ್ಕೆ ದೇವ್ರೇ ನನ್ಗೊಂದು ಗಿಫ್ಟ್ ಕೊಟ್ಟಲ್ಲಪ್ಪ. ಅಯ್ಯೋ ನೋಡ್ತಾ ಇದ್ರೆ ಅಯ್ಯೋ ಯಪ್ಪ, ನನಗಂದ್ರೆ ಸಂತೋಷ ತಡ್ಕೊಳಕಾಯ್ತಲ್ಲ ಗುರುವೇ. ಯಪ್ಪ ಸಂತೋಷ ಸಂಗೀತ. ಏನ್ ಮಾಡೋಣ ಹೇಳೋಣ, ಬರೋಣ ಗೋವಾಗ್ ಹೋಗ್ಬಿಡೋಣ ಇವತ್ತೊಂದಿನ. ನಿನ್ ಕಾಲ್ ಕಟ್ಟ, ನನ್ ಮಾತ್ ಕೇಳು. ಮಕ್ಳು ಮರಿ ಇದಾವೆ, ನಾನು ನಿನ್ ತಮ್ಮ ಅಂತೀನಿ. ಗೋವಾಗ್ ಹೋಗಿ ಬಂದ್ಬಿಡೋಣ ಇವತ್ತೊಂದಿನ. ಕಾಲ್ ಕಟ್ತೀನಿ ಆಮೇಲೆ ನನ್ ಲೈಫ್ ನಿನ್ ದಮ್ಮೆ ಅಂತ. ಸೂಟ್ ಕೇಸ್ ಅಪ್ಪ, ಏನಾರ ಇರ್ಲಿ, ಸೂಟ್ ಕೇಸ್ ಇದು ಅಪ್ಪ ನಿನ್ ದಮ್ಮೆ ಅಂತೀನಿ ಬಿಡಪ್ಪ. ತೆಗಿಯೋಣ, ನಿನ್ ಕಾಲ್ ಕಟ್ತೀನಿ ತೆಗಿಯೋಣ. ಹಂಗ್ ಮಾಡ್ಬೇಡ ಮಾಡ್ಕೊಳ್ಳೋಣ. ಕಾಲ್ ಕಟ್ಕತೀನಿ ನಾನು ಅಣ್ಣ, ನಿನ್ ಕಾಲ್ ಕಟ್ಕತೀನಿ ಕಣಪ್ಪ. ನಾನು ಏನು ಯಾರಿಗೂ ಹೇಳಲ್ಲ. ನನ್ ಕೆಳಗೆ ನೀನ್ ಯಾರ್ಗಾರ ಹೇಳ್ಬಿಟ್ರ ಆಮೇಲೆ? ಇಲ್ಲ ಬೇಡಪ್ಪ, ನಾನು ಗೋವಾ ಕರ್ಕೊಂಡು ಹೋಗ್ಬಿಡ್ತೀನಿ ನಿನ್ನ. ಅಣ್ಣ, ನಿನ್ ಕಾಲ್ ಕಟ್ಕತೀನಿ ಅಣ್ಣ, ನಾನು ಏನು ಗೋವಾಗ್ ಹೋಗ್ಬಿಡೋಣ ಬಿಡು. ಅಣ್ಣ ಮಾತ್ ಕೇಳು, ಮುರುಡೇಶ್ವರ ಹೋಗೋಣ ಫಸ್ಟ್. ಬೇಡ ದಿನ ಎಂಜಾಯ್ ಮಾಡೋಣ. ಮಕ್ಕಳು ಹೋಗ್ಬೇಕು. ನನ್ನ ಮಕ್ಕಳಿಗೆ ಫೋನ್ ಪೇ ಮಾಡೋಣ. ಬೇಡ ನಿನ್ ದಮ್ಮೆ ಅಂತೀನಿ ಅಣ್ಣ, ನಿನ್ ಕಾಲ್ ಕಟ್ಕತೀನಿ. ಮಕ್ಕಳಿಗೆ ಫೋನ್ ಪೇ ಮಾಡೋಣ. ನಿನ್ ದಮ್ಮೆ ಅಂತೀನಿ ಅಣ್ಣ, ನಿನ್ ಕಾಲ್ ಕಟ್ಕತೀನಿ ಅಣ್ಣ. ನನ್ನ ನಿನ್ ದಮ್ಮೆ ಅಣ್ಣ, ನಿನ್ ದಮ್ಮೆ ನಾನು ಯಾರಿಗೂ ಹೇಳೋದ ಕಣ. ನನ್ನ ಮಕ್ಕಳನ್ನು ಯಾರಿಗೂ ಹೇಳಲ್ಲ. ಏನು ಆಗಲ್ಲ. ನನ್ನ ಮಹದೇಶ್ವರನಿಗೂ ಯಾರಿಗೂ ಹೇಳಲ್ಲ. ಕಾಲ್ ಕಟ್ಕೊಂತೀನಿ ಕಾಲ್ ಕಟ್ಕತೀನಿ. ಇಷ್ಟು ದುಡ್ಡು ಕಾಲ್ ಕಟ್ಕತೀನಿ ಅಣ್ಣ, ನಾನು ನಿನ್ ದಮ್ಮೆ ಅಂತೀನಿ ಅಣ್ಣ. ಯಾರಿಗೂ ಹೇಳಲ್ಲ ಅಣ್ಣ. ನನ್ನ ಮಕ್ಕಳನಿಗೂ, ನನ್ನ ಮಂದಿ ಎಂಟ್ರಾಣ್ ಸ್ವಾಮಿ ಅಣಗೂ, ನನ್ನ ಮಕ್ಕಳನಿಗೂ, ನಿನ್ನ ಯಾವ ಕಾರಣಕ್ಕೂ ನಾನು ಈ ಸತ್ಯವಾಗಿ ನನಗೆ ಏನು ಕಾಣ್ತು ಅಂತನೂ ಒಪ್ತೆ ಕಡೆಯ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬರುತ್ತೆ. ಅಲ್ಲ ನಿನ್ಗೆ ಒಂದು ಅರ್ಧ ಸೂಟ್ ಕೇಸ್ ಕೊಟ್ಬಿಡ್ತೀನಿ ಅಣ್ಣ, ಎಂಜಾಯ್ ಮಾಡ್ಕೊಳ್ಳೋಣ ನೀನು. ಬೇಡ ನಿಂದ ಅಮ್ಮೆ ಅಣ್ಣ, ನನಗೆ ನನಗಂತ ಖುಷಿ ತಡ್ಕೊಳಕ್ ಆಯ್ತಾ ಇಲ್ಲ. ಸರಿ ಅಣ್ಣ, ನಾನು ಡಿಂಗಿ ಚಕ ಡಿಂಗಿ ಚಕ ಡಿಂಗಿ ಚಕ ಡಿಂಗಿ ಚಕ ಡಿಂಗಿ ಚಕ ಡಿಂಗಿ ಚಕ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ನನ್ ಬಾಳ್ಗಷ್ಟ್ ಬೆಂಕಿ ಹಾಕ. ಏ ಲಾಟ್ರಿ 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 ಲಾಟ್ರಿ. ಏನ ಅಷ್ಟು ದುಡ್ಡು ಸಿಕ್ಕೈತೆ ಅಪ್ಪ, ಅದ್ ಹೆಂಗ್ ಬಿಟ್ಬಿಟ್ಟದ ಅವನು? ಏನಣ್ಣ, ನಾನು ಹೋಗ್ತೀನಿ ಕೆಲ್ಸಕ್ಕೆ. ಅಲ್ಲ ಅವ್ನು ಒಳ್ಳೆ ಪೆದ್ದ ಇದ್ದಾಗಿದ್ದಾನಲ್ವ ಅವನು. ಅಲ್ಲ ಅಷ್ಟು ದೂರದಿಂದ ಬಂದ್ಬಿಟ್ಟವನೆ, ಅಲ್ಲಿ ಹತ್ಬಿಟ್ಟು ಇಲ್ಲಿ ಸೂಟ್ ಕೇಸ್ ಬಿಟ್ಬಿಟ್ಟು ಹಂಗೆ ಓಡಾಬಿಟ್ಟವನೆ. ಟೈಮ್ ಆಯ್ತು ಅನ್ಬಿಟ್ಟು. ಸರಿ ಸರಿ, ನೀನು ಒಂದು ಕಟ್ಟಾದ್ರೂ ತಗೋಪ್ಪ. ಬೇಡ ಅಣ್ಣ, ಬೇಡ ಅಣ್ಣ, ನೀನೊಂದು ಕಟ್ಟಾದ್ರೂ 50 ರೂಪಾಯಿ ಕೊಡು ಸಾಕು. 50 ರೂಪಾಯಿ ಕೊಡಿ ಸಾಕು. 50 ರೂಪಾಯಿ ಅದ್ರಲ್ಲಿ ಚಿಲ್ಲರೆಗಳೇ ಇಲ್ವೇ? ಇಲ್ಲಿರೋದ್ರಲ್ಲಿ 50 ರೂಪಾಯಿ ಕೊಡೋಣ ಊಟ ನಾಷ್ಟಕ್ಕೆ. 50 ರೂಪಾಯಿ ಕೊಡಿ ನಾಷ್ಟ. ಅದ್ರಲ್ಲಿ ಒಂದು ಕಟ್ಟೆ ಬೇಡ ಬೇಡ ಅಣ್ಣ, ನಿಂದ ಅಮ್ಮೆ ನಂಗೆ ಬೇಡ ಅಣ್ಣ, ಬೇಡ ಅಣ್ಣ, ನನಗೆ ಆ ಥರ ಬೇಡ ಆಸೆ. ನಿನ್ಗೆ ಯಾಕೋ ನೀನು ಹೇಳೋದು ನೋಡಿದ್ರೆ ಹೋಗಿ ಪೊಲೀಸ್ ಅವ್ರಿಗೆ ಹೇಳೋ ತರ ಅನಿಸು. ನನ್ನ ಮಕ್ಕಳನ್ನ ಪೊಲೀಸ್ ಅವ್ರಿಗೆಲ್ಲ ಹೇಳ್ಬಿಟ್ರೆ ನಾನು ಜೈಲ್ಗೆ ಹೋಗಿ ಸೇರ್ಕೊಂಡ್ಬಿಡ್ರಿ. ಮೆಟ್ರಿಗೆ ಹಾಕ್ಬಿಡು ನನ್ನ ಅಡ್ರೆಸ್ ಕೊಡ್ತೀನಿ, ಮೈಸೂರು ಬಂದು. ಬೇಕಾದ್ರೆ ನನ್ನ ಆಮೇಲೆ ಹೋಗಿ ಹೇಳ್ಬಿಟ್ರೆ ನಾನು ಏನ್ ಅಣ್ಣ, ನನ್ನ ಮಕ್ಕಳನ್ನು ನನ್ಗೆ ಇಂಥ ಚಾನ್ಸ್ ಸಿಕ್ಕೈತೆ ಯಾರು ಬಿಡ್ತಾರ ಅಣ್ಣ? ನೀನೇ ಹೇಳೋಣ. ಏನ್ ಲಾಟ್ರಿ ಹೊಡೆದೈತಿ ಇವತ್ತು ನಮ್ಗೆ. ಇರೋ ನಮ್ಮ ಫ್ರೆಂಡ್ ಒಬ್ಬ ಇದ್ದಾನೆ, ಅವ್ನಿಗೆ ಫೋನ್ ಮಾಡ್ಬಿಟ್ಟು ಹೇಳ್ತೀನಿ ಏನಂತ ನೋಡೋಣ. ನಾನು ಕೆಳಗೆ ಇಳಿಸಿ ಅಣ್ಣ. ಇರಿ ಹೇಳಲ್ಲ, ಹೋಗ್ತೀನಿ. ನನಗೆ ಒಂದು 500 ರೂಪಾಯಿ ಕೊಡೋಣ ಹೋಗಿ. ಮಾದೇಶ ಎಲ್ಲಿದ್ಯಾ ಕಣ್ಲ? ಹಾ, ಸುಮ್ಮನಳ್ಳಿಲಿ ಇದೆಯಾ? ಅಯ್ಯೋ, ನಿನ್ಗೊಂದು ವಿಷಯ ಹೇಳ್ಬೇಕಾಗಲೇ. ಯಾಕೆ ಹೇಳ್ತೀಯಾ? ಅಯ್ಯೋ, ಅವ್ನು ಯಾರೊಬ್ಬ ಚಡ್ಡಿ ಹಾಕೊಂಡ್ ಬಂದಿದ್ದ. ದೊಡ್ಡ ಡಬ್ಬಲ್ ಎಲ್ಲ ಹತ್ತಿದ ಹತ್ಬಿಟ್ಟು ಅರ್ಜೆಂಟ್ ಹೋಗ್ಬೇಕು ಅಂದ್ಬಿಟ್ಟು ಗಾಡಿಯಲ್ಲಿ ಸೂಟ್ ಕಾಸಿ ಬಿಟ್ಟು ಹೋಗ್ಬಿಟ್ಟು ಅವನು. ಅದೇ ಏನಾಯ್ತಂತೀಯ? ಅಪ್ಪ ಲೇ, ಸೂಟ್ ಕಾಸು ಬಂದು ದುಡ್ಡಾಯ್ತ ಕಣ್ಣ. ಯಾರಿಗೂ ಕೊಡ್ಲಿಕ್ಕೆ ಮಾಡಬೇಡ. ಏನ್ ನಮ್ಮ ಪಕ್ಕದಲ್ಲಿ ಅವ್ರ ಪ್ಯಾಸೆಂಜರ್ ಒಬ್ರು ಇದ್ದಾರೆ ಅನ್ಕಲ್ವ, ಅವ್ರು ಪಾಪ ಗಾಡಿ ಕೆಲಸ ಮಾಡ್ತಾರೆ, ಕಷ್ಟಪಡ್ತಾರಂತೆ. ಏನ್ ಮಾಡೋಣ ಕಣ್ಣ? ಮತ್ತೆ ನಾನು ಇಲ್ಲಿ ಲೆಕ್ಕರೆ ಬಿಚ್ಚು ಈ ಕಡೆ ಇದ್ದಲ್ಲ, ಅದೇ ಸ್ಟಾಪ್ ಇದು ರಾಜ್ಕುಮಾರ್ ಸಮಾಧಿ ಅಂತ ಸ್ವಲ್ಪ ಮುಂದಕ್ಕೆ ಬಂದಿದ್ದೀನಿ. ಇಲ್ಲ ಸೈಡಲ್ಲಿ ನಿಂತಿದ್ದೀನಿ ನೋಡು. ಬಾ ರೆಡ್ ಕಲರ್ ಕಾರಲ್ಲಿ. ಬಾರೋ ನಮ್ಮ 3 ಜನ ಎಲ್ಲರೂ ಹೋಗ್ಬಿಡೋಣ. ನನ್ನ ಮಾತು ಕೇಳು. ಸೈಜ್ ಬೆಳಕಣ್ಣ, ತಗೊಬಿಡ್ತೀನಿ ಅಣ್ಣ.
ಯಾಕೆ ಅಣ್ಣ ನಿನ್ ಕಾಲ್ ಕಟ್ಕೊತೀನಿ ಅಣ್ಣ, ನನ್ಗೇನು ಬೇಡ, ನಿನ್ಗೇನು ಬಾರಣ ನೀನು ಇವತ್ತು ಗೋವಾ ಹೋಗ್ಬಿಡ, ನಾವು 3 ಜನ ಹೋಗ್ಬಿಡೋಣ. ಎಲ್ಲೂ ಅಣ್ಣ ನನ್ನ ಮಕ್ಕಳು ಮತ್ತೆ ಬಾರಣ ನೀನು. ಅಣ್ಣ ನಿನ್ ಕಾಲ್ ಕಟ್ಕೊತೀನಿ ಅಣ್ಣ, ಕಾಲ್ ಕಟ್ಕೊಂಡು ಬಾರಣ. ನಿನ್ ದಮ್ಮೆ ಗೋವಾಗೆ ಹೋಗಿ ಯಾವ್ದು ಬೇಡ, ನನ್ನ ಮಕ್ಕಳ ಬೇಡ, ನಿನ್ ಕಾಲ್ ಕಟ್ಕೊತೀನಿ ಅಣ್ಣ, ನನ್ಗೇನು ಕೊಡ್ಬೇಡ. ಯಾಕೆ 50 ರೂಪಾಯಿ ಕೊಡೋಣ ಬೇಕಾದ್ರೆ, 50 ರೂಪಾಯಿ ಬೇಡ, ಅರ್ಧ ಸೂಟ್ ಕೇಸ ಬೇಡ ಅಣ್ಣ, ಬೇಡ ಕಾಲ್ ಕಟ್ಕೊತೀನಿ ಅಣ್ಣ ಬೇಕಾದ್ರೆ ಅಣ್ಣ, ನಿನ್ ದಮ್ಮೆ ಇವತ್ತಿಂದ ನಿನ್ ಬಡತನನೇ ಇರೋಲ್ಲ. ಬೇಡ ಅಣ್ಣ, ಬೇಡ ಅಣ್ಣ, ನನಗೆ ಸದ್ಯಕ್ಕೆ ಗೈಕ ತಿಂತೀನಿ ಅಣ್ಣ. ಅಣ್ಣ ನಾನು ಯಾರಿಗೂ ಹೇಳಲ್ಲ, ಇವತ್ತಿಂದ ಬಡತನನೇ ಇರಲ್ಲ ನಿನ್ಗೆ. ಇವತ್ತಿಂದ ನೀನೇ ರಾಜ, ನಾನೇ ರಾಣಿ. ಅಣ್ಣ ನಿನ್ ಕಾಲ್ ಕಟ್ಕೊತೀನಿ ಅಣ್ಣ, ಬೇಡ, ನಾನೇ ರಾಜ, ನೀನೇ ರಾಣಿ. ಅಣ್ಣ ಬೇಡ ಬಾಗುರು ಅಣ್ಣ, ನಿನ್ ಕಾಲ್ ಕಟ್ಕೊತೀನಿ. ಕೇಳಡು, ಹಂಗ್ ಮಾಡ್ಬೇಡ ಕಣ. ಯಾವ ಕಾರಣಕ್ಕೂ ಏನು ಹೇಳಲ್ಲ ಕಣ, ಯಾರಿಗೂ ಹೇಳಲ್ಲ, ನನ್ನ ಮಕ್ಕಳಿಗೂ ಹೇಳಲ್ಲ ಕಣ. ನನಗೆ 50 ರೂಪಾಯಿ ಕೊಡು, ಇಲ್ಲಾಂದ್ರೆ 500 ರೂಪಾಯಿ ಕೊಡು, ಸಾಕು ಹೋಯ್ತು ಬಸ್ಸರಿಗೆ ಮನೆಗೆ. ನನ್ನ ಯಾವ ಕಾರಣಕ್ಕೂ ನಾನು 2 ಕಟ್ಟು ಕೊಡ್ತೀನಿ ನಿನ್ಗೆ. ಸರ್ ಕೊಡಪ್ಪ, 2 ಕಟ್ಟು ಸರ್ ಕೊಡಪ್ಪ, ಸರಿನಾ? 2 ಕಟ್ಟು ಎತ್ಕೊಂಡು ನೀನೇನ್ ಮಾಡ್ಬೇಕು ಹೇಳು? ಹೇಳಿ ಏನ್ ಮಾಡ್ತೀರಾ? ಏನು ಹೇಳಿ ಮನೆಗೆ ತಗೊಂಡು ಹೋಗ್ತೀನಿ. ಯಾರಿಗೂ ಹೇಳಲ್ಲ ತಾನೆ? ನನ್ನ ಮಕ್ಕಳು ಇವಾಗ 2 ಕಟ್ಟು ಅಂದ್ರೆ ಕಮ್ಮಿ ಅಂದ್ರೆ 5 ಲಕ್ಷ ಬರ್ತದೆ ಅದ್ರಲ್ಲಿ. ಬೇಡ ಕಣಪ್ಪ, 5 ಲಕ್ಷ ಬೇಡ. ಮತ್ತೆ ಇನ್ನೇನ್ ಮಾಡ್ತೀರಾ? ಅಯ್ಯೋ ಅಪ್ಪ ನನಗೆ ಬರೀ 500 ರೂಪಾಯಿ ಕೊಡೋಣ, ನೀನು ಕಾಲ್ ಕಟ್ಕೊತೀನಿ. ಮತ್ತೆ 2 ಕಟ್ಟು ತಗೊಂತೀನಿ ಅಂದ್ರಲ್ಲ ಅಣ್ಣ. ನಾನೆಲ್ಲೋ ಅಪ್ಪ ಅಣ್ಣ 5 ಲಕ್ಷ ತಗೊಂಡು ನಾನು ಎಲ್ಲಿ ಉಪಯೋಗ? ಹೊಸ ಬಟ್ಟೆ ತಗೋ, ಹೊಸ ಶೂ ತಗೋ, ಹೊಸ ಚಪ್ಪಲಿ ತಗೋ, ಹೊಸ ಮನೆ ತಗೋ. ಅಣ್ಣ ಬೇಡ ಹಂಗೆ, ನಾನು ಏನಕ್ಕೆ ಫೈಟ್ ಮಾಡ್ತಾರಣ್ಣ? ನೀನ್ ಹೇಳ, ನಾನು ಕಷ್ಟಪಟ್ಟು ದುಡ್ದಿದ್ದೀನಿ ಅಂತ ಹೇಳಿ ನೀನು. ಕಾಲ್ ಕಟ್ಕೊತೀನಿ ಎಲ್ಲಿ ಮಾಡ್ಬಿಡಿ ಇವತ್ತೊಂದಿನ ಬಾರಡ. ಅಟ್ಲೀಸ್ಟ್ ಇವಾಗ ನಾವು ಇಲ್ಲೆಲ್ಲ ಓಡಾಡ್ತಿದ್ರೆ ಅವ್ನು ನೋಡ್ಬಿಟ್ಟವ್ ನಮ್ಮನ್ನ. ಕಾಲ್ ಕಟ್ಕೊತೀನಿ ಮಾಡ್ಬಿಡ್ತಾನೆ. ಇವತ್ತೊಂದಿನ ಗೋವಾ ಹೋಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಫುಲ್ ಎಂಜಾಯ್ ಮಾಡ್ಕೊಂಡು ಸಾಯಿಸ್ಬಿಡ್ತೀನಿ ಅಣ್ಣ. ಯಾಕಣ ಅಣ್ಣ ನಿನಗೆ ಕಾಲ್ ಕಟ್ಟಿದ್ರೆ ನಾನು ಯಾರಿಗೂ ಏನು ಹೇಳಲ್ಲ ಕಣ್ಣ, ಸತ್ತೋರು ನನ್ನ ಮಕ್ಕಳು ಸತ್ತೋರ್ಲು ಏನು ಹೇಳ. ನಿನ್ನ ಕಾಲ್ ಕಟ್ಕೊತೀನಿ ಹೇಳಿ ಸರ್. ಈಗ ನಿಮ್ಗೆ ನಾನು ನಿಜ ಹೇಳ್ಬೇಕು. ನಿಜ ಏನ್ ಗೊತ್ತಾ? ಆ ಸೂಟ್ ಕೇಸು ಅವ್ನು ಬಿಟ್ಬಿಟ್ಟು ಹೋಗಿಲ್ಲ. ನಿಮ್ದೇ? ನಮ್ದೇನೆ. ಮೇಲ್ಗಡೆ ಕೆಳಗಡೆ ಎಲ್ಲ ಫುಲ್ ಪೇಪರ್ಗಳಿದೆ, ಮೇಲ್ಗಡೆ ಮಾತ್ರ ನೋಡಿ ಎಲ್ಲ ಪೇಪರ್ಗಳೇ ಇರೋದಿಲ್ಲ, ಕಾಣಿಸ್ತೈತಾ? ನೋಡಿ ಬರೀ ಮೇಲ್ಗಡೆ ಮಾತ್ರ ಅಷ್ಟೇ ದುಡ್ಡು. ಇಲ್ಲಿ ನೋಡಿ ಕೆಳಗಡೆ ಎಲ್ಲ ಪೇಪರ್ಗಳು ಕಾಣಿಸ್ತೈತಾ? ಆಸೆ ಪಡ್ತಾರೆ ಹೆಂಗಿಂತ ನಾವು ಚೆಕ್ ಮಾಡಿದ್ರೆ ನೀವು. ಅಯ್ಯೋ ನನ್ನ ಮಕ್ಕಳಿಗೂ ಬೇಡಪ್ಪ, ನಾ ಕೆಲ್ಸಕ್ಕೆ ಹೋಗ್ಬೇಕು. ನಿಮ್ಮ ನಿಜ ನಿಯತ್ತಿಗೆ ಹ್ಯಾಂಡ್ಸ್ ಅಪ್, ಸರಿನಾ? ಯಾರು ಈ ತರ ದುಡ್ಡು ಸಿಕ್ಕಿದ್ರೆ ಹಂಚ್ಕೊಂಡು ಓಡೋಗೋಣ ಅಂತ ಇರ್ತಾರೆ, ಬಟ್ ನೀವು ಬೇಡ ಬೇಡ ಅಂತ ಇದ್ದೀರಲ್ಲ, ಅದಕ್ಕೆ ನಿಮ್ಮ ನಿಯತ್ತಿಗೆ ನಮ್ಮ ಕಡೆಯಿಂದ ನಿಮ್ಗೆ ಹ್ಯಾಂಡ್ಸ್ ಅಪ್, ಸರಿನಾ? ಇದೇನಕ್ಕೆ ಈ ತರ ಮಾಡೋದು ಅಂದ್ರೆ, ಈ ತರ ಗುರುತು ಪರಿಚಯ ಇಲ್ದಿರೋ ಕಾರ್ಗಳಲ್ಲಿ ಹತ್ತಬಾರ್ದು. ಹತ್ತಿದ್ರೆ ಈ ತರ ಏನಾದ್ರು ತೊಂದರೆಗಳಾಗುತ್ತೆ. ಹಂಗಾಗಿ ಬಸ್ಸಲ್ಲಿ, ಆಟೋದಲ್ಲಿ, ಟ್ಯಾಕ್ಸಿಗಳಲ್ಲಿ ಮಾತ್ರ ಓಡಾಡಬೇಕು. ಈ ಥರ ವೈಟ್ ಬೋರ್ಡ್ ಗಾಡಿಗಳು ಹತ್ತಬಾರ್ದು ಅಂತ ಹುಷಾರಾಗಕ್ಕೆ ಈ ಥರ ವಿಡಿಯೋಗಳು ನಾವು ಮಾಡೋದು, ಸರಿನಾ? ಅದಕ್ಕೆ ನೀವಿಲ್ಲಿ ಹೇಳಿ, ದಯವಿಟ್ಟು ಗುರುತು ಪರಿಚಯ ಇಲ್ಲದೇ ಇರೋರ ಕಾರ್ಗಳಲ್ಲಿ ಹತ್ತಬೇಡಿ, ಬಸ್ಸಲ್ಲಿ, ಆಟೋದಲ್ಲಿ, ಟ್ಯಾಕ್ಸಿಯಲ್ಲಿ ಮಾತ್ರ ಹೋಗಿ ಅಂತ ಇಲ್ಲಿ ಹೇಳಿ. ದಯವಿಟ್ಟು ಯಾವುದೇ ಕಾರಣಕ್ಕೂ ಗುರುತು ಪರಿಚಯ ಕಾರ್ಗಳಲ್ಲಿ ಹೋಗ್ಬೇಡ್ರಿ. ಬಸ್ಸಲ್ಲಿ ಆಟೋದಲ್ಲಿ ಟ್ಯಾಕ್ಸಿಯಲ್ಲಿ ಹೋಗಿ ಮಾತ್ರ ಹೋಗಿ ಹುಷಾರಾಗಿರಿ. ಒಂದು ವೇಳೆ ಈ ತರ ಏನಾದ್ರು ದುಡ್ಡು ಸಿಕ್ಕಿದ್ರೆ ಹೇಳಿ. ಒಂದು ವೇಳೆ ಈ ತರ ದುಡ್ಡು ಸಿಕ್ಕಿದ್ರೆ ಮಾಹಿತಿ ಕೊಡಿ. ಮಾಹಿತಿ ಪೊಲೀಸ್ ಅವ್ರಿಗೆ ಕೊಡ್ಬೇಕು, ಸರಿನಾ? ಸೀದಾ ನೀವೇನ್ ಮಾಡಿ, ಇವನೊಂದು ವೇಳೆ ಕಾರ್ ಅವನು ನಿಮ್ಮನ್ನ ಇಳಿಸ್ಬಿಟ್ಟು ಓಡಾಕ್ ಬಿಡ್ಬೋದು. ಆ ಟೈಮಲ್ಲಿ ನೀವೇನ್ ಮಾಡ್ಬೇಕಂದ್ರೆ, ಈ ಥರ ಕಾರ್ನ ಫೋಟೋ ಹೊಡ್ಕೋಬೇಕು ಒಂದು ಫೋನಲ್ಲಿ. ಇಲ್ಲ ಅಂದರೆ ಹಿಂದ್ಗಡೆ ನಂಬರ್ ಇರ್ತದೆ, ಆ ನಂಬರ್ನ ಏನು ಮಾಡಬೇಕು, ಪೇಪರಲ್ಲಿ ಬರ್ಕೊಂಬಿಟ್ಟು ಸೀದಾ ಸ್ಟೇಷನ್ಗೆ ಹೋಗ್ಬೇಕು. ನೀವು ಇನ್ನೆಲ್ಲೂ ಹೋಗ್ಬಾರ್ದು, ಹೆದರ್ಕೋಬೇಡಿ. ಪೊಲೀಸ್ ಅವ್ರು ನಿಮ್ಗೇನು ಹೊಡಿಯಲ್ಲ, ಏನೂ ಮಾಡಲ್ಲ. ಸರ್ ಇಂಥ ಗಾಡಿಯಲ್ಲಿ ಬರ್ತಾ ಇದ್ದೆ, ಸೊ ಈ ಥರ ಯಾರೋ ಒಬ್ರು ಬಿಟ್ಟೋಗ್ಬಿಟ್ಟಿದ್ರು, ಅವ್ನ ಕಾರನ್ನು ಇಳಿಸ್ಬಿಟ್ಟು ಹೋಗ್ಬಿಟ್ಟ ಎಂಬುದಾಗಿ ನೀವೇನು ಮಾಡಬೇಕು, ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನಲ್ಲಿ ಈ ಕಾರ್ ಮೇಲೆ ನೀವು ಹೋಗಿ ಹೇಳಿದ್ರೆ ಸಾಕು, ಅವ್ರು ನಿಮ್ಗೇನು ಮಾಡಲ್ಲ. ಅವ್ರೇನು ಮಾಡ್ತಾರೆ, ನೆಕ್ಸ್ಟು ಈ ಗಾಡಿ ಎಲ್ಲಿದೆ ಅಂದ್ಬಿಟ್ಟು ಅವರವರೊಂದು ಡ್ಯೂಟಿನ ಮಾಡ್ತಾರೆ. ಸೊ ಆಗೇನಾಗುತ್ತೆ, ಈ ದುಡ್ಡು ಯಾರಿಗೆ ಸೇರಬೇಕೋ ಅವ್ರಿಗೋಗಿ ಸೇರುತ್ತೆ. ಯಾಕಂದರೆ ಎಷ್ಟೋ ಜನ ಮದುವೆಗೋಸ್ಕರ ಅಂತ ತೊಗೊಂಡೋಗ್ತಿರ್ತಾರೆ, ಏನೋ ಹಾಸ್ಪಿಟ್ಲ್ಗಂತ ತೊಗೊಂಡೋಗ್ತಿರ್ತಾರೆ, ಮತ್ತು ಏನೋ ಹಲವಾರು ತೊಂದರೆಗಳು ಇರ್ತಾವೆ ಅವ್ರಿಗೆ. ಆ ತೊಂದರೆಗಳಿಗೋಸ್ಕರ ಕಷ್ಟಪಟ್ಟು ದುಡ್ಡನ್ನ ಈ ಥರ ತೊಗೊಂಡು ಹೋಗ್ತಾ ಇರ್ತಾರೆ. ಸೊ ಇಂಥ ಪರಿಸ್ಥಿತಿಗಳಲ್ಲಿ ಈ ಥರ ಏನಾರು ಆದಾಗ ನೀವೇನು ಮಾಡಬೇಕು, ಮಾಹಿತಿ ಕೊಡಬೇಕು. ತಕ್ಷಣ ಪೊಲೀಸ್ ಅವ್ರಿಗೆ ಮಾಹಿತಿ ಕೊಡಬೇಕು, ಬೇರೆ ಯಾರಿಗೂ ಕೊಡಬಾರ್ದು, ಸರಿನಾ? ಸೊ ಇದು ಜನಕ್ಕೆ ತಿಳಿಸ್ಬೇಕಂತಾನೆ ಈ ಥರ ಮಾಡಿದ್ದು, ಸರಿನಾ? ನಮ್ಮ ಕಡೆಯಿಂದ ಏನಾದ್ರು ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ, ಸರಿನಾ? ಬೆಳಗ್ಗೆ ನಿಮ್ಗೆ ತುಂಬಾ ಬೇಜಾರು ಹೊಡ್ಸ್ಬಿಟ್ಟೆ, ಸರಿನಾ? ನಾನು ಹೇಳಿದ್ದಕ್ಕೆ ನಿಜ ಅಲ್ವಾ ಅಣ್ಣ? ಹಾಂ. ಸೊ ಆ ಥರ ಮಾಡಿದಾಗ ಏನಾಗುತ್ತೆ, ಪ್ರಾಬ್ಲಮ್ಗಳಾಗುತ್ತೆ.
ತೊಗೊಳ್ಳಿ ಇದು ನಿಮ್ಮ ಖರ್ಚಿಗೆ ಇಟ್ಕೊಳ್ಳಿ. ಮಧ್ಯಾಹ್ನ ಒಂದು ಹೊತ್ತು ಊಟ ಮಾಡಿ ಇಲ್ಲೆಲ್ಲರೂ ಹೋದಾಗ ಏನು ಟಿಫನ್ ಮಾಡ್ಕೊಳ್ಳಿ.